ಈಗ ದೊಡ್ಡ ನಟ, ಸಾಕಷ್ಟು ನೇಮು ಫೇಮು ಇದೆ, ಮತ್ತು ರಾಜಕಾರಣಿಗಳ ಒಂದು ಸಂಪರ್ಕ ಕೂಡ ಇರುವಂಥದ್ದು, ಸಚಿವರ ಸಂಪರ್ಕ ಕೂಡ ಇದೆ, ಪ್ರಭಾವಿ ಒಬ್ಬ ನಟ. ಹಾಗಾಗಿ ತಾವು ಹೆದರ್ಕೊಂಡ್ರಿ. ಸದ್ಯಕ್ಕೆ ತಮ್ಮ ಮಾವನ ಮಗನ ಪರಿಸ್ಥಿತಿ, ಮಹೇಶ್ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸರ್? ಅವನು ಏನು ಸತ್ತಿರ ಬಾಡಿ ರೀತಿ ಇದ್ದಾನೆ ಸರ್. ಜೀವ ಒಂದಿದೆ, ಇನ್ನೇನು ಇಲ್ಲ ಅವನ ಹತ್ರ. ಮಲಗಿದ ಜಾಗದಲ್ಲೇ ಊಟ ತಿಂಡಿ ಎಲ್ಲ ಮಲಗಿದ ಜಾಗದಲ್ಲೇ. ಈಗಲೂ ಕೂಡ ಮೆಡಿಕಲ್ ಅಂದರೆ ಅಸಿಸ್ಟೆಂಟ್ ಅಂದರೆ ಯಾವುದೇ ರೀತಿಯ ಮೆಡಿಕಲ್ ಚಾರ್ಜಸ್ಸು ಅಥವಾ ಯಾವ್ದಾದ್ರು ಔಷಧಗಳು ಏನಾದರೂ ಬೇಕಾಗಿದೆಯಾ ಅವರಿಗೆ? ಈಗಲೂ ಕೂಡ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಒಂದು ತಿಂಗಳಿಗೆ ಖರ್ಚು ವೆಚ್ಚಗಳಾಗುತ್ತೆ ಸರ್? ಸರ್ ಒಂದು ತಿಂಗಳಿಗೆ 2,000ರಿಂದ 3,000 ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ. ಈಗಲೂ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಅವ್ರ ಹೆಂಡತಿ ಮಕ್ಕಳ ಜೀವನ ನೋಡಿದ್ರೆ ಭಾರಿ ಚಿಂತಾಜನಕ ಇದೆ ಅವ್ರದ್ದು. ಈಗ ಮಹೇಶ್ ಅವರಿಗೆ ಮದುವೆಗೆ ಎಷ್ಟು ವರ್ಷ ಆಗಿದೆ ಸರ್? ಮಹೇಶ್ ಅವರ ತಂದೆ ತಾಯಿಗೆ ಒಬ್ಬರೇ ಮಗನ ಅಥವಾ ಬೇರೆ ಯಾರಾದರೂ ಇದ್ದಾರಾ? ಹೇಗಿದೆ ಅವ್ರ ಕುಟುಂಬದ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಈಗ ಅಂತ? ಸರ್ ಅವ್ರದ್ದು ಚಿಂತಾಜನಕನೇ. ತಂದೆ ಇದ್ದರು, ತಂದೆನೂ ಮಗನ ನೋಡಿ ಚಿಂತೆಯಲ್ಲಿ ತಂದೆನೇ ತೀರೋಗಿದ್ದಾರೆ. ತಾಯಿ ಇದ್ದಾರೆ, ಒಬ್ಬ ತಂಗಿ ಇದ್ದಾರೆ, 2 ಗಂಡು ಮಕ್ಕಳಿದ್ದಾರೆ. ಆ ಗಂಡು ಮಕ್ಕಳು ಅವ್ರ ತಾತನ ಮನೇಲೂ ಇವರು. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ 1 ಮಷೀನಿಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಾಕಾಗದಾಗ ಅವ್ರ ತಾತ ಸಾಕೊಂಡಿದ್ದಾರೆ. ಅವ್ರ ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟು ಗಂಡನ್ನ ಸಾಕ್ತಾ ಇದ್ದಾರೆ. ತಾಯಿನೂ ಹೆಂಡತಿನೂ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಆ ಕೂಲಿ ಬಂದ ಹಣದಲ್ಲಿ ಅವ್ನಿಗೆ ಟ್ರೀಟ್ಮೆಂಟು, ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಸರ್, ನಟ ಅಂತ ಹೇಳಿದರೆ ಸಾರ್ವಜನಿಕ ಬದುಕಲ್ಲಿ ಸಾಕಷ್ಟು ಮುಖ್ಯವಾಗಿರ್ತಾರೆ, ಸಾಕಷ್ಟು ಅಭಿಮಾನಿಗಳಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರು ಕೂಡ ಇರುವಂಥದ್ದು. ಅವ್ರು ಮಾಡಿದಂತಹ ಚಲನಚಿತ್ರಗಳನ್ನು ನೋಡಿ ಸಾಕಷ್ಟು ಜನ ತಮ್ಮನ್ನು ತಾವೇ ಬದಲಾವಣೆ ಮಾಡಿಕೊಂಡ್ರು. ಮದ್ಯಪಾನ ಮಾಡ್ತಾ ಇದ್ದವರು ಮದ್ಯಪಾನವನ್ನು ಬಿಟ್ಟರು, ಧೂಮಪಾನ ಮಾಡ್ತಿದ್ದು ಧೂಮಪಾನ ಬಿಟ್ಟರು, ಮತ್ತು ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡ್ತಾಯಿದ್ರು. ಆದರೆ ಈ ಸಂದರ್ಭದಲ್ಲಿ ಅದು ಕೂಡ ಸ್ಯಾಂಡಲ್ವುಡ್ಡಲ್ಲಿ ಒಂದು ಒಳ್ಳೆ ನೇಮು ಫೇಮು ಹೊಂದಂತಹ ದರ್ಶನ್ ಅವರು ಈ ರೀತಿ ಮಾಡ್ತಾ ಇದ್ದಾರಲ್ಲ, ಬೇರೆ ನಟರಿಗೆ ಇವರು ಹೋಲಿಸ್ಕೊಂಡ್ರೆ ಯಾವ ರೀತಿಯಾದಂತಹ ಒಂದು ಸಾಮ್ಯತೆ ಇದೆ ಅಂತ ಹೇಳ್ತೀರಾ ಸರ್? ಸರ್, ಸತ್ತು ಇವತ್ತು ಜೀವಂತವಾಗಿರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಥರ ದರ್ಶನ್ ಸರ್ ಇಲ್ಲ. ಅವರು ಪುನೀತ್ ರಾಜ್ ಸರ್ ಅಂದರೆ ಇನ್ನೂ 100 ವರ್ಷ ಅಚ್ಚಳಿದೆ ಹೆಸರು ಜೀವನದಲ್ಲಿ ಇದ್ದಾರೆ. ಅವರು ಏನು ದಾನ ಧರ್ಮ ಮಾಡಿದರೆ ಅವರು ಸತ್ತು ಹೋದ ನಂತರ ಗೊತ್ತಾಗ್ತದೆ ನಮ್ಗೆ ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ ಅಂತ. ಆದರೆ ದರ್ಶನ್ ಇದ್ದು ಮಾಡ್ತಾಯಿಲ್ಲ. ಅವನು ಒಂದು ಕರಾಳ ಮುಖವನ್ನು ಜನಗಳು ಇವಾಗ ನೋಡ್ತಿದ್ದಾರೆ. ನಾವು 10 ವರ್ಷದಲ್ಲಿದ್ದೀವಿ. ಅವನೊಬ್ಬ ರೌಡಿ ಸರ್.